ಬಿಜೆಪಿ ಮತ್ತು ಆರ್ಎಸ್ಎಸ್ ವಿಷದ ಹಾವು ಇದ್ದ ಹಾಗೆ. ಈ ವಿಷಕಾರಿ ಹಾವು ಕಚ್ಚಿದ್ರೆ ವ್ಯಕ್ತಿ ಸತ್ತೇ ಹೋಗ್ತಾನೆ. ಹೀಗಾಗಿ ಈ ವಿಷಕಾರಿ ಹಾವನ್ನ ನೀವು ಸಾಯಿಸಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವ ಹೇಳಿಕೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಯನ್ನ ಕಾರಿದ್ದಾರೆ. ವಿಜಯಪುರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವ ಹೇಳಿಕೆಗೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಎಂಬ ಬುದ್ಧಿವಂತ ರಾಜಕಾರಣಿ ಕರ್ನಾಟಕದಲ್ಲಿದ್ದಾರೆ. ರಜಾಕರು ಮುಸ್ಲಿಮರಲ್ಲ ಎಂದು ಹೇಳ್ತಾರೆ, ಅವರೇನು ಲಿಂಗಾಯತ್ರ ಎಂದು ಅವರು ಪ್ರಶ್ನಿಸಿದ್ರು. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅರಿವು ಮುರಿವು ಹಿಡಿದಿದೆ. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೀಗೆ ಮಾತನಾಡಬೇಕು ಎಂಬುದು ಸ್ವಲ್ಪ ಕಾಮನ್ ಸೆನ್ಸ್ ಕೂಡ ಇಲ್ಲ. ಆರ್ಎಸ್ಎಸ್ ಮತ್ತು ಬಿಜೆಪಿ ಅವರಿಗೇನು ಮಾಡಿದೆ? ರಜಾಕರು ತಮ್ಮ ತಾಯಿಯನ್ನ ಹೊಡೆದ್ರು ಮುಸ್ಲಿಮರ ಪರ ಏಜೆಂಟರಂತೆ ನಿಂತಿರೋದು ದೇಶದ ದುರ್ದೈವ ಎಂದು ಅವರು ಹೇಳಿದ್ರು. ಇಂತಹ ದಲಿತರ ಹೆಸರನ್ನ ಹೇಳಿಕೊಂಡು ಜೀವನವನ್ನ ಮಾಡ್ತಿರುವ ಖರ್ಗೆ ಕಂಪನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದ್ರೋಹವನ್ನ ಮಾಡ್ತಾ ಇದ್ದಾರೆ. ಇನ್ನು ಬಾಬಾ ಸಾಹೇಬ್ ದಲಿತರು ಎಂದು ಕಾಂಗ್ರೆಸ್ಗೆ ಸೇರಬಾರದು ಎಂದು ಹೇಳಿದ್ರು. ಕಾಂಗ್ರೆಸ್ ಒಂದು ವಿಷದ ನಾಗರ ಹಾವು, ಅದು ದಲಿತರನ್ನ ಉದ್ಧಾರ ಮಾಡೋದಿಲ್ಲ ಎಂದು ಅವರು ಹೇಳಿದ್ರು. ಆದ್ರೆ ಖರ್ಗೆ ಅವರ ಇದರ ಉಲ್ಟ ಹೇಳಿರೋದು ಅವರು ಅಂಬೇಡ್ಕರ್ ವಿರೋಧಿ ಎಂಬುದನ್ನ ಪ್ರೂವ್ ಮಾಡಿದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ.